ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬೀಟ್ರೋಟು ಒಂದು ಆಲೂಗಡ್ಡೆ ತೊಗೊಂಡ್ಬಿಟ್ಟು ಆಲೂಗಡ್ಡೆ ಬೇಯಿಸಿದ್ದೀನಿ. ಬೀಟ್ರೋಟು ತುರ್ಕೋಬೇಕು. ಈ ಬೀಟ್ರೋಟ್ ಟಿಕ್ಕಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಈ ಬೀಟ್ರೋಟ್ ಟಿಕ್ಕಿ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಈ ಬೀಟ್ರೋಟ್ ತಿನ್ನೋದ್ರಿಂದ ಮಕ್ಕಳಿಗೆ ರಕ್ತ ಎಲ್ಲ ಹೆಚ್ಚಾಗುತ್ತೆ. ಬೇಸಿಗೆ ದಿನದಲ್ಲಿ ದಿನಕ್ಕೆ ಒಂದು ಸತಿಯಾರ ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಈ ಥರ ತಿಂಡಿಗಳು ಮಾಡಿ ಕೊಡ್ಬೋದು. ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇದನ್ನು ತುರ್ಕೊತೀನಿ. ನೋಡಿ, ಈ ಥರ ಕಾಯಿ ತುರಿಯೋದು ತೊಗೊಂಡ್ಬಿಟ್ಟು ನಾವು ಇದು ಒಂದು ಬೀಟ್ರೋಟು ನಾವು ಹಿಂಗೆ ತುರ್ಕೊಳ್ಳೋಣ. ನೋಡಿ, ಒಂದು ಬೀಟ್ರೋಟು ನಾನು ತುರಿದಿರೋದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಒಂದು ಅಗಲವಾಗಿರೋದು ಬಟ್ಲು ತೊಗೊಳ್ಳಿ. ಆಲೂಗಡ್ಡೆ ನಾನು ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ರವೆ ಹಾಕ್ಕೊಳ್ಳೋಣ, ಒಂದು 2-3 ಸ್ಪೂನಷ್ಟು. ನೋಡಿ, ಸಣ್ಣ ರವೆ ಇರುತ್ತಲ್ಲ, ಬಾಂಬೆ ರವೆ ಅಂತ, ಆ ರವೆ ನಾವು ಒಂದು 2-3 ಸ್ಪೂನಷ್ಟು ನಾವು ಹಾಕ್ಕೊಳ್ಳೋಣ. ಇಲ್ಲ ಅಂದರೆ ನೀವು ಬ್ರೆಡ್ ಎಲ್ಲ ತಂದಿರ್ತೀರಲ್ಲ, ಬ್ರೆಡ್ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ನೀವು ಬ್ರೆಡ್ಡು ಹಾಕ್ಕೋಬೋದು. ನೋಡಿ, ಒಂಚೂರು ಆಮ್ಚೂರು ಪೌಡ್ರು, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರು, 1 ಸ್ಪೂನ್ ಆಗೋಷ್ಟು ಹಸಿಮೆಣ್ಸಿಕಾಯಿ ಸಣ್ಣಗೆ ಹೆಚ್ಕೋಬೇಕು. ಆಮೇಲೆ ಒಂದು ದಪ್ಪಂದು ಕ್ಯಾಪ್ಸಿಕಮ್ ತೊಗೊಂಡು ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಆಮ್ಚೂರು ಪೌಡ್ರ್ ಹಾಕಿರ್ತೀವಿ, ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ನಿಂಬೆಹಣ್ಣು ಹುಳಿ ಹಾಕ್ಕೊಳ್ಳೋಣ. ಅರ್ಧ ಲಿಂಬೆಹಣ್ಣು ಬೇಡ, ಒಂದು 4-5 ಹನಿಯಷ್ಟು ನಾವು ಲಿಂಬೆಹಣ್ಣು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಹಿಂಗೆ ನಾವು ಕಲಿಸ್ಕೊಳ್ಳೋಣ. ಬೀಟ್ರೂಟ್ ಟಿಕ್ಕಿ ಮಾಡಿಕೊಡಿ ಮಕ್ಕಳಿಗೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದ್ರೆ ಮನೇಲಿ ಆಲೂಗಡ್ಡೆ ಬೀಟ್ರೂಟ್ ಇದ್ದರೆ ಟ್ರೈ ಮಾಡಿ. ಈ ಥರ ಕಲಿಸ್ಬಿಟ್ಟು 1 ನಿಮಿಷ ಇಟ್ಟು ನಾವು ರೆಡಿ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ನಾವು ಒಂದೇ 1 ನಿಮಿಷ ಇದನ್ನು ಮುಚ್ಚಿಕ್ಕೋಣ. ನೋಡಿ, ಇದು ಬೀಟ್ರೂಟ್ ಟಿಕ್ಕಿ ಮಾಡೋಕ್ಕೆ ಏನು ಬೇಕಂದರೆ, ಇವಾಗ 2 ಸ್ಪೂನ್ ಆಗೋಷ್ಟು ನೀವು ಕಾರ್ನ್ಫ್ಲೋರ್ ತೊಗೊಳ್ಳಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಮೈದಾ ಹಿಟ್ಟು ತೊಗೋಬೋದು. ಒಂದು 2 ಬಟ್ಲಷ್ಟು ನಾನು ರವೆ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು. ಆ ರವೆ ನಾವು ಟಿಕ್ ಮಾಡೋಕ್ಕೆ ಬೇಕು. ಇವಾಗ ಇದನ್ನು ಕಾರ್ನ್ಫ್ಲೋರು ನಾನು 1 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕಲಸಿಟ್ಕೊಂಡ್ರೆ ಡಿಪ್ ಮಾಡಿಬಿಟ್ಟು ರವೆಯಲ್ಲಿ ಎದ್ದು ನಾವು ಡೀಪ್ ಫ್ರೈ ಮಾಡ್ಕೋಬೋದು. ನೋಡಿ, ಇಷ್ಟು ನಾವು ತೊಗೊಂಡ್ಬಿಟ್ಟು ಇದನ್ನು ನೀಟಾಗಿ ಈ ಥರ ರೌಂಡಿಗೆ ನಾವು ವಡೆ ಮಾಡ್ತೀವಲ್ಲ, ವಡೆ ಶೇಪಲ್ಲಿ ನಾವು ಹಿಂಗೆ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಒಂದೊಂದಾಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಅದು ಈ ಥರ ನಾವು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇಟ್ಕೊಂಡು ಮಾಡಿ ಡೀಪ್ ಫ್ರೈ ಮಾಡಿಕೊಟ್ರೆ ನೋಡಿ ಮಕ್ಕಳು ಸೂಪರಾಗಿ ತಿನ್ಕೊತಾರೆ. ಚೆನ್ನಾಗಿ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಇದೆಲ್ಲನೂ ಇದೇ ಥರ ನಾನು ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ರೆಡಿಯಾಗಿದೆ. ಒಂದೇ ಒಂದು ಬೀಟ್ರೂಟು ಒಂದೇ ಆಲೂಗಡ್ಡೆಯಿಂದ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಜಾಸ್ತಿ ಜನ ಇದ್ದರೆ ನೀವು 4-5 ಆಲೂಗಡ್ಡೆ 4-5 ಬೀಟ್ರೂಟು ತೊಗೊಂಡು ಮಾಡ್ಕೋಬೋದು. ಇವಾಗ ಇದು ರೆಡಿಯಾಗಿರೋದು ನಾವು ಹೇಗೆ ಅದು ಫ್ರೈ ಮಾಡೋದಂತ ನೋಡ್ಕೊಳ್ಳೋಣ, ಬನ್ನಿ. ನೋಡಿ, ಈ ಥರ ನಾವು ಇದು ಮೈದಾ ಹಿಟ್ಟಾಗಿರ್ಬೋದು, ಇಲ್ಲ ಕಾರ್ನ್ಫ್ಲೋರ್ ಆಗಿರ್ಬೋದು, ಈ ಥರ ಕಲಿಸ್ಕೊಂಡ್ಬಿಟ್ಟು ನಾವು ಇದರಲ್ಲಿ ಹಿಂಗೆ ಹಾಕಿ ಡಿಪ್ ಮಾಡಿಬಿಟ್ಟು ರವೆ ಆಗಿರ್ಬೋದು, ಇಲ್ಲ ಬ್ರೆಡ್ ಆಗಿರ್ಬೋದು, ಅದು ತೊಗೊಂಡ್ಬಿಟ್ಟು ನಾವು ಇದನ್ನು ಎಣ್ಣೆಯಲ್ಲಿ ಈ ಥರ ನಾವು ಎಲ್ಲನೂ ಈ ಥರ ಡಿಪ್ ಮಾಡ್ಕೊಂಡು ಫ್ರೈ ಮಾಡೋಣ, ಬನ್ನಿ. ಅಗಲವಾಗಿರೋದೊಂದು ಪಾತ್ರೆ ಇಟ್ಕೋಬೇಕು, ಇಲ್ಲ ಬಾಣಲೆ ಇಟ್ಕೋಬೇಕು. ಈ ಥರದ್ದು ನಮ್ಮದು ಅಗಲವಾಗಿರೋದೊಂದು ಪಾನ್ ಇತ್ತು, ಅದಕ್ಕೆ ನಾನು ಇಷ್ಟು ದೊಡ್ಡದ್ರಲ್ಲಿ ನಾನು ಈ ಥರ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಸುತ್ತ ಹಿಂಗೆ ಹಚ್ಕೊಂಡ್ಬಿಟ್ಟು ನಾವು ಇವಾಗ ಇದಕ್ಕೆ ಅದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದೊಂದು ನಾವು ಇಡೋಣ. ನೋಡಿ, ಎಲ್ಲ ನಾನು ಅದರಲ್ಲಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಮೇಲೆ ನಾವು ಎಣ್ಣೆ ಬಿಡೋಣ. ಒಂದು 2 ನಿಮಿಷ ಬಿಟ್ಟು ನಾವು ಇದನ್ನು ತಿರುವಾಕೋಣ. ಒಂದೊಂದಾಗೆ ನಾವು ಇದನ್ನು ತಿರುವಾಕೋಣ. 1 ನಿಮಿಷ ಆದ ನಂತರ ನೀವು ಹಿಂಗೆ ತಿರುವಾಕಬೇಕು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ಮಕ್ಕಳಿಗೆ ಇದು ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಆರೋಗ್ಯಕರವಾದ ರೆಸಿಪಿ. ಇದು ಮಕ್ಕಳಿಗೆ ತಿಂಡಿ ಸಾಯಂಕಾಲ ಹೊತ್ತು ಸ್ನ್ಯಾಕ್ಸ್ ಜೊತೆಗೆ ಕೊಟ್ಟರೆ ಸೂಪರಾಗಿರುತ್ತೆ. ಒಂದು ಚಟ್ನಿನೋ ಇಲ್ಲ ಸಾಸು ಅದ್ರ ಜೊತೆ ಕೊಟ್ರಂತೂ ಮಕ್ಕಳು ತುಂಬ ಚೆನ್ನಾಗಿ ತಿನ್ಕೊತಾವ. ಅವಕ್ಕೆ ಬೀಟ್ರೋಟ್ ಅಂತೂ ಗೊತ್ತೇ ಆಗೋದಿಲ್ಲ. ಒಂದೊಂದು ಮಕ್ಕಳು ಬೀಟ್ರೋಟ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಇಷ್ಟಪಡಲಾರ ಮಕ್ಕಳಿಗೆ ಈ ಥರ ನಾವು ಮಾಡಿ ಕೊಡ್ಬೋದು.
ಈಗ ಇನ್ನೊಂದು ಸತಿ ಇದು ಫ್ರೈ ಆಗುತ್ತೆ ನೋಡಿ. ಅವಾಗವಾಗ ಒಂದೆರಡು ಸತಿ ನೀವು ಈ ಥರ ತಿರುಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಸಖತ್ತಾಗಿರುತ್ತೆ. ಈ ಥರದೊಂದು ಮಕ್ಕಳಿಗೆ ಮಾಡಿಕೊಡಿ ನೀವು, ಸಖತ್ತಾಗಿರುತ್ತೆ. ಇವಾಗ ಒಂದೆರಡು ಸರಿ ಅಲ್ಲ 3 ಸತಿ ಈ ಥರ ನಾವು ತಿರುತ್ತಾ ಇರಬೇಕು. ಎಣ್ಣೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಫಸ್ಟ್ ಏನು ಎಣ್ಣೆ ಹಾಕಿರ್ತೀವಿ ಅದೇ ಇನ್ನೊಂದು 2-3 ಸ್ಪೂನಷ್ಟು ಮೇಲೆ ಹಾಕಬೇಕು. ಹಾಕ್ಬಿಟ್ಟು ಈ ಥರ ತಿರುಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಫುಲ್ ರೆಡಿಯಾಗಿದೆ ಇದು. ಇವಾಗ ಮಕ್ಕಳಿಗೆ ನೀವು ಸಾಸ್ ಜೊತೆಗಾದರೂ ಕೊಡ್ಬೋದು, ಇಲ್ಲ ಚಟ್ನಿ ಇದ್ದರೆ ಚಟ್ನಿ ಜೊತೆ ಕೊಡ್ಬೋದು. ನೀವು ಹಾಗೆ ತಿಂದ್ರೂ ಆಗುತ್ತೆ. ಯಾಕಂದ್ರೆ ನಾವು ಚಿಲ್ಲಿ ಪೌಡ್ರು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಖಾರ ಉಪ್ಪು ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ತಿಂದರೂ ನಡೆಯುತ್ತೆ. ಈ ಥರದ್ದೊಂದು ನೀವು ಬೀಟ್ರೂಟು ಆಲೂಗಡ್ಡೆ ನಾನು ಟಿಕ್ಕಿ ಮಾಡೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.